ಎಲ್ಲೆಡೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗ್ತಾ ಇವೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ತಂದೊಡ್ಡಿದೆ ಮಳೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ ಬೆಳಗಾವಿಯ ಸುಪ್ರಸಿದ್ಧ ಯಲ್ಲಮ್ಮ ದೇವಸ್ಥಾನ ಜಲಾವೃತ ಆಗಿದೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ದೇಗುಲಕ್ಕೆ ನೀರು ನುಗ್ಗಿದೆ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ ದೇಗುಲದಲ್ಲೂ ದೇವಿಯ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿದೆ ದೇಗುಲಕ್ಕೆ ನೀರು ಬರದಂತೆ ಕಾಲುವೆ ನಿರ್ಮಾಣ ಮಾಡಲಾಗಿದೆ 35 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಲುವೆ ನಿರ್ಮಾಣ ಮಾಡಿದ್ದಾರೆ ಆದರೂ ಎಲ್ಲ ವ್ಯರ್ಥ ಆಯಿತು ಆದರೆ ಯಾಕೆ ಹೀಗಾಯಿತು ಅಂತ ನೋಡ್ತಾ ಹೋದ್ರೆ ಗ್ರಾಮಸ್ಥರು ಹೇಳ್ತಾ ಇರೋದು ಇದು ಅವೈಜ್ಞಾನಿಕ ಕಾಮಗಾರಿ ಹಾಗಾಗಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಯಲ್ಲಮ್ಮ ದೇಗುಲದ ಬಳಿಯ ಚಿತ್ರಣ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ದೇವಸ್ಥಾನ ಅಲ್ಲಿ ಗರ್ಭಗುಡಿಯಲ್ಲಿ ವಿಗ್ರಹವೇ ಮುಳುಗಿರೋದನ್ನು ಗಮನಿಸ್ತಾ ಇದ್ದೀವಿ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ ದೇಗುಲ ಅದು ಅಲ್ಲಿ 35 ಲಕ್ಷ ಖರ್ಚು ಮಾಡಿ ಕಾಲುವೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಅದ್ಯಾವುದೂ ತಡಿಲಿಲ್ಲ ಮಳೆಗೆ ನೀರು ನುಗ್ಗಿದೆ ದೇವಸ್ಥಾನದ ಒಳಗೆ ದೇವಿ ವಿಗ್ರಹವೇ ಅರ್ಧ ಮುಳುಗಡೆಯಾಗಿದೆ ಸರಿಯಾಗಿ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಿಲ್ಲ ಅಂತ ಗ್ರಾಮಸ್ಥರು ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅತ್ತ ನಾವು ಯಲ್ಲಮ್ಮನ ದೇಗುಲದಲ್ಲಿ ಗಮನಿಸ್ತಾ ಇರೋದು ಈಗ ನೀರು ತಗ್ಗಿದೆ ಆದರೆ ನೆನ್ನೆ ನುಗ್ಗಿದಂತಹ ನೀರಿನ ಪರಿಣಾಮವಾಗಿ ಜನ ಇವತ್ತು ಬರ್ತಿಲ್ಲ ಜನ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಇತ್ತ ಕೊಕಟನೂರು ಗ್ರಾಮದಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅಂತ